ಈ ಸಮಸ್ಯೆ ಇರುವವರು ಸಿಹಿಗೆಣಸನ್ನು ಮುಟ್ಟಲೇಬಾರದು. ನಮಸ್ಕಾರ ಸ್ನೇಹಿತರೆ, ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ. ಹೆಲ್ತ್ ಕೇರ್. ಸಿಹಿಗೆಣಸು ಯಾರಿಗೆ ಇಷ್ಟ ಇರುವುದಿಲ್ಲ ಹೇಳಿ. ರುಚಿಕರವಾದ ಸಿಹಿಗೆಣಸನ್ನು ಶೀತ ಋತುವಿನಲ್ಲಿ ಕಂಡುಬರುವ ಬೇರು ತರಕಾರಿ ಎಂದು ಹೇಳಲಾಗುತ್ತದೆ. ಬಹಳಷ್ಟು ಮಂದಿಗೆ ಸಿಹಿಗೆಣಸು ಫೇವರೇಟ್ ಫುಡ್. ಇದನ್ನು ಹುರಿದು ಅಥವಾ ಬೇಯಿಸಿ ಹೇಗೆ ತಿಂದರೂ ಸಖತ್ ಟೇಸ್ಟಿಯಾಗಿರುತ್ತದೆ. ಚಳಿಗಾಲದಲ್ಲಿ ಹೆಚ್ಚಾಗಿ ಸಿಗುವ ಸಿಹಿಗೆಣಸಿನಲ್ಲಿ ವಿಟಮಿನ್ ಎ, B6, C, D, ಮೆಗ್ನೀಷಿಯಂ, ಫೈಬರ್ ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ. ಸಿಹಿಗೆಣಸಿನಲ್ಲಿರುವ ಸಂಯುಕ್ತಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಚಳಿಗಾಲದಲ್ಲಿ ಕಾಡುವ ಅನೇಕ ಸಮಸ್ಯೆಗಳನ್ನು ಸಿಹಿಗೆಣಸು ನಿವಾರಿಸುತ್ತದೆ. ಹಾಗಂತ ಇದು ಎಲ್ಲರಿಗೂ ಪ್ರಯೋಜನಕಾರಿಯಲ್ಲ. ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರು ಸಿಹಿಗೆಣಸನ್ನು ತಿನ್ನಬಾರದು. ಹಾಗಾದರೆ ಯಾರು ಸಿಹಿಗೆಣಸು ತಿನ್ನಬಾರದು ಮತ್ತು ಏಕೆ ತಿನ್ನಬಾರದು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ. ಕಿಡ್ನಿ ಸಮಸ್ಯೆ ಇರುವವರು. ಸಿಹಿಗೆಣಸಿನಲ್ಲಿ ಆಕ್ಸಲೇಟ್ ಇರುತ್ತದೆ. ಇದು ಕಿಡ್ನಿ ಸ್ಟೋನ್ ಅಪಾಯವನ್ನು ಹೆಚ್ಚಿಸುತ್ತದೆ. ಸಿಹಿಗೆಣಸಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುತ್ತದೆ. ಹೀಗಾಗಿ ಈಗಾಗಲೇ ಕಿಡ್ನಿ ಸಮಸ್ಯೆಯನ್ನು ಹೊಂದಿರುವವರು ಸಿಹಿಗೆಣಸನ್ನು ತಿನ್ನಬಾರದು, ಏಕೆಂದರೆ ಇದು ರಕ್ತದಲ್ಲಿನ ಪೊಟ್ಯಾಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಮಧುಮೇಹಿಗಳು. ಸಿಹಿಗೆಣಸಿನಲ್ಲಿ ನೈಸರ್ಗಿಕ ಸಕ್ಕರೆಯ ಅಂಶ ಇರುತ್ತದೆ. ಇದನ್ನು ತಿನ್ನುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚುತ್ತದೆ. ಆಲೂಗಡ್ಡೆಗೆ ಹೋಲಿಸಿದರೆ ಸಿಹಿಗೆಣಸು ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಹೊಂದಿದೆ. ಹಾಗಾಗಿ ಮಧುಮೇಹ ಹೊಂದಿರುವವರು ಮಿತವಾಗಿ ಸಿಹಿಗೆಣಸನ್ನು ಸೇವಿಸಬೇಕು. ಕಡಿಮೆ ರಕ್ತದೊತ್ತಡ ಇರುವವರು. ಸಿಹಿಗೆಣಸಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿರುವುದರಿಂದ ಇದನ್ನು ಸೇವಿಸುವುದರಿಂದ ರಕ್ತದೊತ್ತಡವನ್ನು ಕಡಿಮೆಯಾಗಬಹುದು. ಅನೇಕ ಮಂದಿಗೆ ಸಿಹಿಗೆಣಸು ರುಚಿಕರವೆನಿಸಿದರೂ ಕಡಿಮೆ BP ಇರುವವರು ಅಥವಾ BP ಔಷಧಿಗಳನ್ನು ತೆಗೆದುಕೊಳ್ಳುವವರು ಸಿಹಿಗೆಣಸಿನ ಸೇವನೆಯನ್ನು ತಪ್ಪಿಸಬೇಕು. ಜೀರ್ಣಕ್ರಿಯೆ ಸಮಸ್ಯೆಗಳು ಇರುವವರು. ಸಿಹಿಗೆಣಸಿನಲ್ಲಿ ನಾರಿನಂಶ ಹೇರಳವಾಗಿದೆ. ಹಾಗಾಗಿ ಇದನ್ನು ಹೆಚ್ಚಾಗಿ ತಿನ್ನುವುದರಿಂದ ಗ್ಯಾಸ್ಟ್ರಿಕ್, ಹೊಟ್ಟೆ ಉಬ್ಬುವಿಕೆ ಅಥವಾ ಅಜೀರ್ಣದಂತಹ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಕಳಪೆ ಜೀರ್ಣಕ್ರಿಯೆ ಅಥವಾ ಜೀರ್ಣಕಾರಿ ಸಮಸ್ಯೆ ಇರುವವರು ಸಿಹಿಗೆಣಸನ್ನು ಕಡಿಮೆ ತಿನ್ನಬೇಕು. ಹೈಪರ್ ಥೈರಾಯ್ಡಿಸಮ್ ಇರುವವರು. ಸಿಹಿಗೆಣಸು ಥೈರಾಯ್ಡ್ ವಿರೋಧಿ ಗುಣಗಳನ್ನು ಹೊಂದಿದ್ದು ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಹಾಗಾಗಿ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇರುವವರು ಸಿಹಿಗೆಣಸನ್ನು ತಿನ್ನಬಾರದು. ತೂಕ ಇಳಿಕೆ ಮತ್ತು ಅಲರ್ಜಿ ಪೀಡಿತರು. ಸಿಹಿಗೆಣಸಿನಲ್ಲಿ ಕ್ಯಾಲೋರಿ ಅಧಿಕವಾಗಿದೆ. ಇವುಗಳು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿದ್ದರೂ ಹೆಚ್ಚು ತಿನ್ನುವುದರಿಂದ ದೇಹದಲ್ಲಿ ಕ್ಯಾಲೋರಿ ಹೆಚ್ಚಾಗಬಹುದು ಮತ್ತು ತೂಕ ಕೂಡ ಹೆಚ್ಚಾಗಬಹುದು. ನೀವು ತೂಕ ಇಳಿಸಿಕೊಳ್ಳಲು ಬಯಸುವುದಾದರೆ ಮೊದಲು ಸಿಹಿಗೆಣಸು ತಿನ್ನುವುದನ್ನು ನಿಲ್ಲಿಸಿ. ಚರ್ಮದ ಅಲರ್ಜಿಗಳಿರುವವರು. ಸಿಹಿಗೆಣಸನ್ನು ತಿಂದ ನಂತರ ಕೆಲವು ರೀತಿಯ ಅಲರ್ಜಿಗಳನ್ನು ಹೊಂದಬಹುದು. ಚರ್ಮದಲ್ಲಿ ಕೆಂಪು, ತುರಿಕೆ, ಉಸಿರಾಟದ ಸಮಸ್ಯೆ ಮುಂತಾದ ಲಕ್ಷಣಗಳು ಕಂಡುಬಂದರೆ ತಕ್ಷಣವೇ ಸಿಹಿಗೆಣಸು ತಿನ್ನುವುದನ್ನು ನಿಲ್ಲಿಸಿ ಮತ್ತು ವೈದ್ಯರನ್ನು ಸಂಪರ್ಕಿಸಿ. ವಿಟಮಿನ್ ಎ. ಸಿಹಿಗೆಣಸಿನಲ್ಲಿ ಬೀಟಾ ಕ್ಯಾಟೋರಿನ್ ಸಮೃದ್ಧವಾಗಿದೆ. ಇದು ದೇಹದಲ್ಲಿ ವಿಟಮಿನ್ ಎ ಆಗಿ ಪರಿವರ್ತನೆಯಾಗುತ್ತದೆ. ಇವುಗಳನ್ನು ಅತಿಯಾಗಿ ತಿಂದರೆ ದೇಹದಲ್ಲಿ ವಿಟಮಿನ್ ಎ ಹೆಚ್ಚಿ ತಲೆನೋವು, ವಾಂತಿ, ಯಕೃತ್ ಸಮಸ್ಯೆ ಉಂಟಾಗುತ್ತದೆ. ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.